ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಯಾರೆಲ್ಲ ಇಂಡಿಯನ್ ನೇವಿಯಲ್ಲಿ SSR ಮತ್ತು MR ಹುದ್ದೆಗೆ ತಯಾರಿಯನ್ನು ಮಾಡ್ತಾ ಇರಲಿಲ್ಲ, ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥವ್ರಿಗೆ ಇದು ಬಂದ್ಬಿಟ್ಟು ಅಗ್ನಿವೀರ್ ಸ್ಕೀಮ್ದಲ್ಲಿ ಕಾಲ್ ಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷನೂ ಕೂಡ ಇಂಡಿಯನ್ ನೇವಿದಲ್ಲಿ ಕಾಲ್ ಫಾರ್ಮನ್ನು ನೌಕಾಪಡೆಯಲ್ಲಿ ಕಾಲ್ ಫಾರ್ಮನ್ನು ಮಾಡಿರ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ದಿನಾಂಕ ಕ್ಲೋಸ್ ಆಗಿರುತ್ತೆ 10/4/2025 ಅರ್ಜಿ ದಿನಾಂಕ ಕೂಡ ಕ್ಲೋಸ್ ಆಗಿತ್ತು. ಇದು ಡೇಟನ್ನು ಎಕ್ಸ್ಟೆಂಡನ್ನು ಮಾಡಿದ್ದಾರೆ 16/4/2025 ಮಟ್ಟ ನಿಮ್ಗೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ನಾನು ಇದರಲ್ಲಿ ಅರ್ಜಿಗಳನ್ನ ಸಲ್ಲಿಸುವಾಗ ಒಂದಿಷ್ಟು ಮಿಸ್ಟೇಕ್ಸ್ಗಳಾಗಿದ್ದಾವೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಬಹುದಾ? ಎಸ್, ಕರೆಕ್ಷನ್ ಮಾಡ್ಕೊಳ್ಳೋಕೆ ಡೇಟ್ ನೋಡ್ಕೊಳ್ರಿ. 17/4/2025 ಹಿಡಿದು 19ನೇ ತಾರೀಕಿನ ಒಳಗಡೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಕರೆಕ್ಷನನ್ನು ಮಾಡ್ಕೊಳ್ಬೋದು. ಓಕೆ ಸರ್, ಇದಕ್ಕೆ ನಾನು ಜಸ್ಟ್ 10th ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದಾ? ಓಕೆ, ಯಾರೆಲ್ಲ ಸೆಕೆಂಡ್ PUC ಮುಗಿದಿರ್ತಕ್ಕಂಥವರು ಈಗಾಗಲೇ ಹೋಗಿ ಸೈಬರ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು 10th ಏನಾದರೂ ಜಸ್ಟ್ ನೀವು ಪಾಸ್ ಆಗಿದ್ದೀರಿಯಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ರಿ, MR ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. 10th ಪಾಸ್ ಆಗಿದ್ರೆ, ಸೊ ನಾನು ಫಸ್ಟ್ ಇಯರ್ ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಸರ್, ನನ್ನ ಡೇಟ್ ಆಫ್ ಬರ್ತ್ ಇದಕ್ಕಂತ ಅವರು ಹೋಗಿ MR ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಸರ್, ಏಜ್ನಲ್ಲಿ ಎಷ್ಟು ಇರಬಹುದು, ಏಜ್ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಸೊ ಒಂದ್ಸರಿ ಕನ್ಫರ್ಮೇಷನ್ ಆಗಿ ನಿಮ್ಗೆ ಡೇಟ್ ಆಫ್ ಬರ್ತ್ ಅನ್ನ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಡ್ರಿ. 1 ಸೆಪ್ಟೆಂಬರ್ 2004 ಹಿಡಿದು 31 ಡಿಸೆಂಬರ್ 2008 ಒಳಗಡೆ ನೀವೇನಾದರೂ ಜನಿಸಿದ್ರೆ ಸೊ ಈ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಒಂದ್ಸರಿ ಕನ್ಫರ್ಮೇಷನ್ ಮಾಡ್ಕೊಂಡ್ರೆ 1 ಸೆಪ್ಟೆಂಬರ್ 2004, ಓಕೆ, ಇಲ್ಲಿಂದ ಹಿಡಿದು 31 ಡಿಸೆಂಬರ್ 2008 ಒಳಗಡೆ ಈ ಎರಡು ಡೇಟ್ ಇಸ್ವಿ ಒಳಗಡೆ ನೀವೇನಾದರೂ ಜನಿಸಿದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, SSR ಅಂದ್ರೆ ಏನು? SSR ಯಾವ ಹುದ್ದೆಗೆ? ಇದರಲ್ಲಿ PUC ಅಂದ್ರೆ PUC ಸೈನ್ಸ್ ಮುಗಿದಿತ್ತಪ್ಪ ಅಂದ್ರೆ ನೀವು SSR ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ನಾನು ಎರಡಕ್ಕೂ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಓಕೆ, SSR ಮತ್ತು MR ಹುದ್ದೆಗೆ PUC ಸೈನ್ಸ್ ಹೋಲ್ಡರು ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ನಾನು ಆರ್ಟ್ಸ್ ಮತ್ತು ಕಾಮರ್ಸ್ ಓದ್ತಾ ಇದ್ದೀನಿ, ಕಂಪ್ಲೀಟ್ ಆಗಿದೆ, ಸೊ ನಾನು ಕೂಡ ನೀವಿಗೆ ಅಪ್ಲಿಕೇಶನ್ ಹಾಕ್ಬೋದು. ಎಸ್, ನೀನು ಕೂಡ MR ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇವತ್ತೇ ಹೋಗಿ ವಿಸಿಟ್ ಕೊಟ್ಟು 16ನೇ ತಾರೀಕು ಮಟ್ಟ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತೈತಿ. ನಿಮ್ಗೆ ಡೊಮೈನ್ ಸೆಲ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಆ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ಅದನ್ನ ಅರ್ಜಿಯನ್ನು ಕೊಟ್ಟರೆ 2 ಡೇಸ್ನಲ್ಲಿ ಮಾತ್ರ ನಿಮ್ಗೆ ಆ ಸರ್ಟಿಫಿಕೇಟ್ ಕೂಡ ಬರ್ತದೆ. ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದೆ. ಓಕೆ, ಇಂಗ್ಲಿಷ್ ಆ್ಯಂಡ್ ಹಿಂದಿಯಲ್ಲಿ ಇವೆರಡೇ ಲ್ಯಾಂಗ್ವೇಜ್ನಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕೂಡ ಇದರಲ್ಲಿ ಇರ್ತದ. ಸರ್, ಹೈಟ್ ಬಹಳಷ್ಟು ಕಡಿಮೆ ಇರ್ತದ. ಎಸ್, ಪ್ರತಿಯೊಬ್ಬರು ಕೂಡ ಇಂಡಿಯನ್ ನೇವಿಗೆ ಹೈಟ್ ಪಾಸ್ ಆಗ್ತಾರೆ. ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೆ ಕೂಡ ಹೈಟ್ ಬಹಳಷ್ಟು ಕಡಿಮೆ ಇರ್ತದ. ಪುರುಷರಿಗೆ 152 ಸೆಂಟಿಮೀಟರ್, ಮಹಿಳೆಯರಿಗೆ 147 ಸೆಂಟಿಮೀಟರ್ ಹೈಟ್ ಇರ್ತದೆ. ಪುರುಷರಿಗೆ 6 ನಿಮಿಷ 30 ಸೆಕೆಂಡಿನಲ್ಲಿ 16 ಮೀಟರ್ ರನ್ನಿಂಗನ್ನು ಓಡಬೇಕು. ಮಹಿಳೆಯರು ನೋಡ್ಕೊಡ್ರಿ 8 ನಿಮಿಷದಲ್ಲಿ 16 ಮೀಟರ್ ರನ್ನಿಂಗನ್ನು ಓಡಲೇಬೇಕಾಗುತ್ತೆ. ಸೊ ಬಹಳಷ್ಟು ಈಸಿಯಾಗಿರ್ತೈತಿ. ಸ್ಟೇಟ್ ವೈಸ್ ಕಟ್ ಆಫ್ ಇರ್ತೈತಿ. ನಾನು ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟು, ಮಹಿಳೆಯರು ಎಷ್ಟು ಜನ ಅರ್ಜಿಗಳನ್ನ ಸಲ್ಲಿಸ್ತಾರಲ್ಲ ಪ್ರತಿಯೊಬ್ಬರು ಕೂಡ 100% ಸೆಲೆಕ್ಷನ್ ಆಗೇ ಆಗ್ತೀರಾ. ಕಾಂಪಿಟೇಷನ್ ಬಹಳ ಕಡಿಮೆ ಇರ್ತದೆ. ಅದರ ಜೊತೆಗೆ ಸ್ಟೇಟ್ ವೈಸ್ ಕಟ್ ಆಫ್ ಇರ್ತೈತಿ. ಯಾಕಂದ್ರೆ ಒಂದಿಷ್ಟು ಜನ ಮೆಡಿಕಲಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಪ್ರತಿ ಎಲ್ಲೋ ತಿಂದು ಆ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ರಿ. ಈ ಅರ್ಜಿಗೆ ಹೋಗ್ಬಿಟ್ಟು 550 ರೂಪಾಯಿ DD ಇರ್ತದೆ. ಎಷ್ಟಪ್ಪ ಅಂದರೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತದೆ. ಈ ಅಪ್ಲಿಕೇಶನ್ ಫೀಸನ್ನು ಕಟ್ಟಿಬಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಪುರುಷರಿಗೆ ಕೂಡ ಹೇಳ್ತಾ ಇದ್ದೀನಿ, ಸೊ ಇಂಡಿಯನ್ ಆರ್ಮಿ ಅರ್ಜಿಗಳನ್ನ ಸಲ್ಲಿಸಿದ್ರಿ, ಅದರ ಜೊತೆಗೆ ಇದನ್ನೂ ಒಂದು ಅರ್ಜಿಯನ್ನು ಹಾಕಿದ್ರಿಪ್ಪ ಅಂದರೆ ಅದರ ಜೊತೆಗೆ ಸ್ಟಡಿ ಮಾಡುವುದರ ಜೊತೆಗೆ ಈ ಎಕ್ಸಾಮನ್ನು ಕೂಡ ನೀವು ಕ್ರ್ಯಾಕ್ ಮಾಡಿ ಇಂಡಿಯನ್ ನೇವಿಯಲ್ಲಿ ಯಾವುದಾದ್ರೂ ಆರ್ಮಿ ಆಗಿರಲಿ, ನೇವಿ ಆಗಿರಲಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡೆದುಕೊಳ್ಬೋದು. ಓಕೆ, ಇದು ಅಂದರೆ ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ, ಕಂಪ್ಯೂಟರ್ ಬೇಸ್ಡ್ ಇರ್ತೈತಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತದೆ. ಈಗ ಬಂದ್ಬಿಟ್ಟು ನೋಡ್ಕೊಡ್ರಿ, ಅದೇ ಥರ ನೀವು 10th ಮೇಲೆ ಆಗಿದ್ರಪ್ಪ ಅಂತಂದ್ರೆ
10th ಬೇಸ್ ಮೇಲೆ ಸಿಲೆಬಸ್ ಇರ್ತೈತಿ. PUC ಮೇಲೆ ಸೈನ್ಸಸ್ ಹಾಕಿದ್ರಪ್ಪ ಅಂದ್ರೆ ನೀವು PUC ಬೇಸ್ ಮೇಲೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರ. ಇದು ಇಂಡಿಯನ್ ಆರ್ಮಿದಲ್ಲಿ ಮಾತ್ರ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್. ಇದು ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಎಕ್ಸಾಮ್ ಕಂಡಕ್ಟ್ ಅನ್ನ ಮಾಡ್ತಾ ಇರ್ತಾರ. ಇವತ್ತು ಹೋಗ್ರಿ ಸೈಬರ್ ಸೆಂಟರ್ಗೆ ನಾನು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದನ್ನ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದ ಕಾರಣಕ್ಕೋಸ್ಕರ ಆ ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿ ಈ ವಿಡಿಯೋನ ಮಾಡಿದ್ರಿ. ಪ್ರತಿಯೊಬ್ಬರು ಕೂಡ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಸೊ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ಈ ಫಸ್ಟ್ ಆಫ್ ಆಲ್ ನಿಮ್ಮ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಪ್ಪ ಅಂದರೆ, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಯಾವುದಕ್ಕಾದರೂ ಹುದ್ದೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತಾನೆ ಇರ್ತೀವಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಸರಿ ಅನಿಸಿದರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಡೈಲಿ ಮಾರ್ನಿಂಗ್ ಇನ್ಫಾರ್ಮೇಷನ್ಗಳು ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.